ನಾಳೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು 5:30-6 ಗಂಟೆಗೆನೆ ನಮ್ಗೆ ಜೀಪ್ ಸಫಾರಿ ಇರುತ್ತೆ. ಸೊ ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫಾಲ್ಸ್ ಎಲ್ಲ ಇದೆಯಂತೆ. ಅದು ತುಂಬಾ ಕ್ರೇಜಿ ಆಗಿರುತ್ತೆ. ಸ್ವಲ್ಪ ಚಳಿ ಜಾಸ್ತಿ ಇದೆ. ಆಕ್ಚುಲಿ ಚೀಕುನ ಕರ್ಕೊಂಡು ಹೋಗಕ್ ಆಗಲ್ಲ, ಯಾಕಂತ ಹೇಳಿದ್ರೆ ಅದು ಕಷ್ಟ ಇರುತ್ತೆ. ರೋಡ್ ಅಷ್ಟು ಅಡ್ವೆಂಚರಸ್ ಆಗಿರುತ್ತೆ. The next day. ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಡೇ 2 ಆಫ್ ಸಕಲೇಶ್ಪುರಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಸೊ ಡೇ 2 ಎಲ್ಲಿಗೆ ಬಂದಿದೀವಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಅಲ್ಲುಜ್ಕೊಂಡು ಓಡ್ ಬಂದಿದೀವಿ. ಆಕ್ಚುಲಿ ಇದು ಜೀಪ್ ಸಫಾರಿ ಇರುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ ಇರುತ್ತೆ, ಮತ್ತೆ ಫಾಲ್ಸ್ ಕೂಡ ಇರುತ್ತೆ. ಆಕ್ಚುಲಿ ಚೀಕು ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಅವ್ನು ಯಾವತ್ತೂ ಎದ್ದೇಳದೆ ಇರೋರು ಇವತ್ತು ಎದ್ದು ಅಳ್ಕೊಂಡು ಕೂತ್ಬಿಟ್ಟಿದ್ದಾನೆ. ಒಂದು 6:30 ಹೊರಟ್ವಿ. ಬಟ್ ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆಯಂತೆ, ಅಂದ್ರೆ ಇದು ಶೂಟಿಂಗ್ ಸ್ಪಾಟ್. ಸೊ ಈಗ ಇಲ್ಲಿ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಏನ್ ಕತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಓಡೋಣ. ಚಾರ್ಜ್ ಬೇರೆ ಜಾಸ್ತಿ ಇಲ್ಲ. ಸೊ ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ನೋಡಿ ಸ್ವಲ್ಪ ದೂರ ಅಷ್ಟೇ ಇರೋದ, ಅದಕ್ಕೇನೆ ಸುಸ್ತಾಗ್ತಾ ಇದೆ. ಅಷ್ಟು ಹೈಟ್ ಅಂದ್ರೆ ರೋಡ್ ಆ ಥರ ಇದೆ. ಇನ್ನು ಮೇಲೋಗಿ ನೋಡೋಣ ಬನ್ನಿ, ಸಕ್ಕತ್ತಾಗಿದೆ ವ್ಯೂ. ಹಾಯ್ ಮಾಡಮ್ಮ. ಸೊ ನೋಡಿದ್ರಲ್ಲ ಜಾಗ ಹೆಂಗಿದೆ ಅಂತ ಹೇಳ್ಬಿಟ್ಟು, ಸಖತ್ ಕ್ರೇಜಿ ಆಗಿದೆ ಗುರು. ವ್ಯೂ ಪಾಯಿಂಟ್ ಅಂತೂ ಎಲ್ಲಿ ನೋಡಿದ್ರು ಫುಲ್ ಬೆಟ್ಟ ಗುಡ್ಡ, ಫುಲ್ ಕಾಡು, ಸಖತ್ತಾಗಿ ಕಾಣಿಸ್ತಿದೆ. ಆಕ್ಚುಲಿ ನಾವು ಸನ್ರೈಸ್ ಟೈಮಿಗೆ ಬಂದ್ರೆ ಸಖತ್ತಾಗಿರುತ್ತೆ ಅನ್ಸುತ್ತೆ. ನಾವು ಲೇಟ್ ಆಗಿದೆ, ಯಾವ ಕಡೆ ನೋಡಿದ್ರು ಸಖತ್ತಾಗಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಆಕ್ಚುಲಿ ನೀವು ಹೊಂಗಸೂರು ರೆಸಾರ್ಟಿಗೆ ಬಂದ್ರೆ ಅವರೇ ಜೀಪ್ ಸಫಾರಿಯಲ್ಲೆಲ್ಲ ಕರ್ಕೊಂಡ್ ಬರ್ತಾರೆ. ಇದು ಬಿಟ್ಟಿನ 2 ಪ್ಲೇಸ್ ಇದೆ. ಸೊ ನೋಡಿ, ಇಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಇದೊಂದು ಅಡ್ವಾಂಟೇಜ್. ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಅಡ್ವೆಂಚರಸ್ ಆಗಿತ್ತು. ಯಾಕಂದ್ರೆ 4 ವೀಲ್ ಡ್ರೈವ್ ಅಲ್ಲ, ಇನ್ನೇನ್ ಬಿದೋಗ್ಬಿಡ್ತೇನೋ ಗಾಡಿ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು, ಸೂಪರ್ ಆಗಿದೆ ಒಟ್ನಲ್ಲಿ. ಇವಾಗ ನಾವಿಲ್ಲಿ ನಿಂತಿರೋದು ಒಂದ್ ಬೆಟ್ಟದ ಮೇಲೆ. ಸೊ ಇಲ್ಲಿಂದ ನೋಡಿದ್ರೆ ಸುತ್ತಮುತ್ತ ಎಲ್ಲ ಬೆಟ್ಟ ಕಾಣಿಸ್ತಿದೆ. ಲೇಯರ್ ಕಾಣಿಸ್ತಾ ಇದೆ. ನೋಡಿ ಎಷ್ಟೊಂದು ಬೆಟ್ಟ ಇದೆ ಇಲ್ಲಿ. 1st, 2nd, 3rd ಆ ತರ. ನಾವು ಚಿಕ್ಕ ವಯಸ್ಸಲ್ಲಿ ಬರಿತಾ ಇದ್ವಲ್ಲ ಹಿಂಗೆ ಬೆಟ್ಟಗಳು, ಸೇಮ್ ಅದೇ ಒಂದು ರಿಯಾಲಿಟಿನಲ್ಲಿ ಇದೀವಿ. ಸಕ್ಕದಾಗಿದೆ. ಒಳ್ಳೆ ವೆದರ್ ಇದೆ. ಆಕ್ಚುಲಿ ತುಂಬಾ ಚಳಿನೂ ಇಲ್ಲ, ಸ್ವಲ್ಪ ಬಿಸಿಲು ಕೂಡ ಇರೋದ್ರಿಂದ ಸೂಪರ್ ಆಗಿದೆ. ಆ ಜೀಪ್ ಅವ್ರದ್ದು ಬೇಕಂದ್ರೆ ನಾವು ರೆಸಾರ್ಟ್ ಇಂದ ಬುಕ್ ಮಾಡ್ಕೊಂಡ್ ಬಂದಿರೋದು. ನಿಮ್ಗೆ ಅವ್ರದೇ ನಂಬರ್ ಬೇಕಂತ ಹೇಳಿದ್ರೆ ನಾ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಪ್ರೈವೇಟ್ ಆಗಿ ಬಂದು ಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋದ್ರೆ ಅವ್ರು ಈ ತರ 2-3 ವ್ಯೂ ಪಾಯಿಂಟ್ ಮತ್ತೆ ಫಾಲ್ಸು ಅದನ್ನೆಲ್ಲ ತೋರಿಸ್ತಾರೆ. ಸೊ ಇವಾಗ ನಮ್ಮ 3ನೇ ಸ್ಪಾಟ್ ಬಂದಿದೀವಿ. ಏನಪ್ಪಾ ಅಂತ ಹೇಳಿದ್ರೆ ಫಾಲ್ಸ್ಗೆ. ನನ್ಗೆ ತುಂಬಾ ಇಷ್ಟ ಆಗೋ ಪ್ಲೇಸಸ್ ಅಂದ್ರೆ ಫಾಲ್ಸ್ ಮತ್ತೆ ಬೀಚ್. ಇವಾಗ ನಾವ್ ಇಲ್ಲಿ ಬಂದಿರೋದು ಮೂಕನಮನೆ ಫಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಇಲ್ಲಿ ಜೀಪಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಕಾರಲ್ಲಿ ಬರೋದಕ್ಕಿಂತ. ಅಂದ್ರೆ ಜೀಪಲ್ಲಿ ಬಂದ್ರೆ ಸ್ವಲ್ಪ ಸೇಫ್ ಅಂತ, 4 ವೀಲ್ ಇರುತ್ತಲ್ಲ, ಹಂಗಾಗಿ ನಿಮ್ ಹತ್ರ ಏನಾದ್ರು ತಾರ್ ಇದ್ರೆ 4 ವೀಲ್ ಆರಾಮಾಗಿ ಬರ್ಬೋದು. ಸೊ ಫಾಲ್ಸ್ ಸೌಂಡ್ ನಿಮ್ಗೆ ಆಲ್ರೆಡಿ ಕೇಳಿಸ್ತಾ ಇರ್ಬೋದು. ಸೊ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಸಕ್ಕತ್ತಾಗಿದೆ ಮಾತ್ರ. ಆಕ್ಚುಲಿ ಕೆಳಕ್ಕೆ ಇಳಿಯಕ್ ಆಗಲ್ಲ ಅನ್ಸುತ್ತೆ. ಇಲ್ಲಿಂದ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು. ಸಕ್ಕತ್ತಾಗಿದೆ. ಹೌದಾ? ಹಾ ಇಳಿಯಕ್ ಆಗತ್ತಾ? ಓ ಇಳಿಬೋದು ಸಂಜು, ಬಾ ಇಳಿಯೋಣ. ಇಳಿಬೋದು ಕೆಳಗಡೆ. ಸೊ ಆರಾಮಾಗಿ ನಿಧಾನಕ್ಕೆ ಹೋಗಿ ಇಳಿಯೋಣ ಬನ್ನಿ. ಫಾಲ್ಸ್ಗೆ ಇಳಿಯಕ್ಕೆ
ಈ ತರ ಎಲ್ಲ ಸಾಹಸ ಮಾಡ್ಬೇಕು, ತುಂಬಾ ಸೇಫ್ ಆಗಿ ಇಳಿಬೇಕು, ಸ್ವಲ್ಪ ಕಷ್ಟ ಇದೆ. ಓ ಮೈ ಗಾಡ್, ಜಾರುತ್ತೆ. ಮಳೆಲೆಲ್ಲ ಬರಕ್ಕೆ ಆಗಲ್ಲ ಬಿಡಿ, ಮಳೆಗಾಲದ ಟೈಮಲ್ಲಂತೂ ತುಂಬಾ ರಿಸ್ಕಿ. ಓ ಮೈ ಗಾಡ್, ಹೆಂಗ್ ದಾರಿ ಮಾಡಿದ್ದಾರೆ ಅಂದ್ರೆ ಮೆಚ್ಚಬೇಕು. ಹೆಂಗ ಬೀರ್ಗ ಎದು ಬಂದಿರೋದು ನಾವು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡಬೇಕು ಅಷ್ಟೇ. ಹೀಗಲ್ಲ, ಅಂತರಂಗದಿಂದ ಬಹಿರಂಗ. ಸೊ ಕಷ್ಟ ಪಡ್ಕೊಂಡು ಇಳ್ಕೊಂಡ್ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಾಲ್ಸ್ ಅಂತೂ ನೋಡಿ, ಎಷ್ಟು ದೊಡ್ಡ ಫಾಲ್ಸ್ ಅಂದ್ರೆ ಹತ್ರ ಹೋಗಿ ಆಟ ಆಡಕ್ ಆಗಲ್ಲ, ಬಟ್ ಇಲ್ಲೆಲ್ಲ ಒಳ್ಳೊಳ್ಳೆ ಫೋಟೋಸ್ ತಗೋಬಹುದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಿಸ್ ಮಾಡದೆ ಮೂಕನಮನೆ ಫಾಲ್ಸ್ ಬನ್ನಿ, ಕ್ರೇಜಿ ಆಗಿದೆ. ಆಕ್ಚುಲಿ ನೀರು ಇನ್ನೂ ಜಾಸ್ತಿ ಇರುತ್ತಂತೆ, ಇವಾಗ ಸದ್ಯ ಕಮ್ಮಿ ಇದೆ ಅಷ್ಟೇ. ಸೊ ಗೈಸ್, ಇಲ್ಲಿ ಫಿಶ್ ಪಾಂಡ್ ಕೂಡ ಇದೆಯಂತೆ ನೋಡಿ. ಫಿಶ್ ಪಾಂಡ್ ಗೆ ಡೈರೆಕ್ಷನ್ ಹಾಕಿದ್ದಾರೆ. ಇವಾಗ ಫಿಶ್ ಪಾಂಡ್ ಹೋಗ್ತಿದ್ವಿ, ಹೆಂಗಿದೆ ಅಂತ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಬಾ ಚಿಕ್ಕ ಹೆಂಗಿದೆ ನೋಡೋಣ, ಫಿಶ್ ಎಲ್ಲ ಇದೆಯಾ ಏನು ಅಂತ. ಓ ಮೈ ಗಾಡ್, ಸುಮ್ನಿರ್ಸೋದು, ಭಯ ಬಿಡಿಸ್ಬೇಡ. ಎಲ್ಲಿ? ಹೌದಾ, ಇದೇ ಫಿಶ್ ಪಾಂಡ್ ನೋಡಿ, ಆದ್ರೆ ಫಿಶ್ ಕಾಣಿಸ್ತಾ ಇಲ್ಲ. ಇವರೇ ಮಾಡಿದಾರಷ್ಟೇ, ಮ್ಯಾನ್ ಮೇಡ್ ಪಾಂಡ್ ಇದು. ನಾನ್ ಫಿಶ್ ಕಾಲೆಲ್ಲ ಬಿಟ್ಕೊಂಡು ಸ್ಪಾ ಎಲ್ಲ ಮಾಡಿಸ್ಕೋಬಹುದು ಅನ್ಕೊಂಡಿದ್ದೆ. ಫಿಶ್ ಸ್ಪಾ ಅಲ್ಲೇನಾ? ಅಂದ್ರೆ ಇಲ್ಲಿ ಇಷ್ಟ ಇರೋದು ಎಲೆ ನೋಡ್ಸಂದು, ವಿಳೆದೆಲೆ. ಎಲೆ ಅಂಬು ಕಿತ್ಕೊಂಡು ಹೋಗೋಣ ನೋಡಿ. ಇದ್ರ ಮೇಲೆಲ್ಲ ಹತ್ತಿದೆ. ಎಲೆನ ಏನಿದು, ಎಲೆ ತರನೇ ಇದೆ, ಆದ್ರೆ ಸೇಮ್ ವಿಳೆದೆಲೆ ತರನೇ ಇದೆ. ವಿಳೆದೆಲೆ ಎಲ್ಲ, ಬಟ್ ಸೇಮ್ ವಿಳೆದೆಲೆ ತರನೇ ಇದೆ, ವಿಳೆದೆಲೆ ಎಲ್ಲ. ಬ್ಲೂಪರ್ಸ್ ಆಯ್ತು, ಬ್ಲೂಪರ್ಸ್. ಗೈಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಫೈರ್ ಕ್ಯಾಂಪ್ ಮಾಡೋದಕ್ಕೆ. ಬಟ್ ಯಾಕೋ ಗೊತ್ತಿಲ್ಲ, ಇಲ್ಲಿ ಬಿಡ್ತಾ ಇಲ್ಲ. ಮೇ ಬಿ ಇಲ್ಲೆಲ್ಲ ಜಾಸ್ತಿ ಹುಲ್ಲಿದೆ, ನೈಟ್ ಅಷ್ಟು ಸೇಫ್ ಅಲ್ಲ. ಲೈಕ್ ಹಾವು ಗೀವು ಏನಾದ್ರು ಇರ್ತವೆ ಅಂತಾನೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಸಖತ್ತಾಗಿದೆ, ಕೂತ್ಕೊಳ್ಳೋದಕ್ಕೂ ಕಲ್ಲಿದೆ, ಮತ್ತೆ ಸೂಪರ್ ಆಗಿದೆ. ಬಟ್ ಇವಾಗ ಯಾಕೋ ಅಲ್ಲಿ ಹಾಕ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾನು ಅವಾಗಲೇ ಹೇಳಿದ್ದೆ ಅಲ್ವಾ, ಎಕ್ಸಿಕ್ಯೂಟಿವ್ ರೂಮ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ರೂಮ್ಸ್ ಇದೆ, ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡೋಣ. ಸೊ ಇವಾಗ ಎಕ್ಸಿಕ್ಯೂಟಿವ್ ರೂಮ್ ನೋಡೋಣ ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಕ್ಲೀನ್ ಆಗಿದೆ ಎಕ್ಸಿಕ್ಯೂಟಿವ್ ರೂಮ್ ನೋಡಿ, ಈ ತರ ಇದೆ. ಸೊ ಅಂದ್ರೆ ನಮ್ದು 4 ಶೇರಿಂಗ್ ಅಲ್ಲ, ಸ್ವಲ್ಪ ದೊಡ್ಡದಿದೆ. ಇದು ಸೇಮ್ ಅದೇ ತರ ಒಂದು ವಾರ್ಡ್ರೋಬ್ ಇದೆ, ಮತ್ತೆ ಡಬಲ್ ಕಾಟ್ ಇದೆ, ಸೇಮ್ ಟಿವಿ ಇದೆ. ಇಲ್ಲೇನಿದೆ, ವಾಶ್ರೂಮ್ ಇದು. ಇಲ್ಲಿ ದೊಡ್ಡ ವಾಶ್ರೂಮ್ ಇದೆ, ಸೇಮ್ ಬಾತ್ ಟಬ್ ಎಲ್ಲ ಅಲ್ಲಿ ತರ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಗೈಸ್ ನೋಡಿದ್ರಲ್ಲ ನಮ್ಮ 2 ದಿನ ಸ್ಟೇಕೇಶನ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ನಾವು ಬಂದಿರೋದು ಒಂಗ್ಸು ರೆಸಾರ್ಟ್ ಅಂತ ಹೇಳ್ಬಿಟ್ಟು. ಈ ರೆಸಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವಿನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡೇ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದನ್ನು ಕೂಡ ನೋಡ್ಕೊಂಬನ್ನಿ. ಈ ಒಂಗ್ಸು ರೆಸಾರ್ಟ್ ಅಲ್ಲಿ ನಿಮಗೆ ಫುಡ್ ಚೆನ್ನಾಗಿದೆ, ಮತ್ತೆ ರೆಸಾರ್ಟ್ ಅಷ್ಟೇ ತುಂಬಾನೇ ಪೀಸ್ಫುಲ್ ಆಗಿದೆ. ಮತ್ತೆ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಟಿವ್ ರೂಮ್ಸು, ಮತ್ತೆ ತೊಟ್ಟಿ ಮನೆ, ಮತ್ತೆ ಲಕ್ಸುರಿ ವಿಲ್ಲಾಸ್, ಈ ತರ ಡಿಫ್ರೆಂಟ್ ಕ್ಯಾಟಗರಿ ಇದೆ. ನಿಮ್ಮ ಅನುಕೂಲಕ್ಕೆ ಯಾವ ತರ ಬೇಕೋ ಆ ತರ ನೋಡ್ಕೊಂಡು ನೀವು ಬುಕ್ ಮಾಡ್ಬೋದು. ಎಲ್ಲದಕ್ಕೂ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಮತ್ತೆ ಪ್ಯಾಕೇಜ್ ಕೂಡ ಇರುತ್ತೆ. ಮತ್ತೆ ಇದರಲ್ಲಿ ಜೀಪ್ ಸಫಾರಿ ಅದು ಇದು ಎಲ್ಲ ಪ್ಯಾಕೇಜ್ ಎಲ್ಲ ಇರುತ್ತೆ, ಇನ್ಕ್ಲೂಡಿಂಗ್ ಫುಡ್ ಇರೋದ್ರಿಂದ ಪ್ರೈಸ್ ವೇರಿ ಆಗುತ್ತೆ. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಚೀಕುನು ಅಷ್ಟೇನೆ, ಆಕ್ಚುಲಿ ಅವ್ನಿಗಿದು ಫಸ್ಟ್ ಟೈಮ್ ರೆಸಾರ್ಟ್ ಬಂದಿರೋದು. ಅವನು ಪೂಲಲ್ಲಂತೂ ಅವ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಚೆನ್ನಾಗಿದೆ, ಫುಲ್ಲು ಸುತ್ತ ಎಲ್ಲ ಕಾಡಿದೆ, ಮತ್ತೆ ಅಲ್ಲಿ ವ್ಯೂ ಪಾಯಿಂಟ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅದೆಲ್ಲ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾವು ಬಂದಿರೋ ಟೈಮ್ ಕೂಡ ಚೆನ್ನಾಗಿದೆ. ವೆದರು ಅಷ್ಟೇ, ತುಂಬಾ ಬಿಸಿಲು ಇಲ್ಲ, ತುಂಬಾ ಮಳೆನೂ ಇಲ್ಲ, ಒಂಥರ ಮಾಡ್ರೇಟ್ ಆಗಿ ಸಖತ್ತಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಬೆಂಗಳೂರಿಂದ ಒಂದು ಹತ್ರದಲ್ಲಿ ಏನಾದ್ರು ಸ್ಟೇಕೇಶನ್ ನೋಡ್ತಾ ಇದ್ರೆ, ಅದು ಸಕಲೇಶ್ಪುರ ಕಡೆ ಏನಾದ್ರು ಬರ್ತಾ ಇದ್ರೆ, ಸೊ ಒಂಗುಸು ರೆಸಾರ್ಟ್ ನ ಬುಕ್ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಒಂದು ಈಚ್ ಕಾರ್ನರ್ ಒಂಥರ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಬಾತುಕೋಳಿ ಎಲ್ಲ ಬಿಟ್ಟಿದ್ದಾರೆ. ಆಕ್ಚುಲಿ ಇಷ್ಟೊತ್ತಲ್ಲಿ ಫಿಶ್ ಪಾಂಡ್ ಅಲ್ಲಿ ಇತ್ತು ಅದೆಲ್ಲ, ಇವಾಗ ಇಲ್ಲಿ ಬಂದಿದ್ದಾವೆ. ಇದು ಡೇ 2 ಆಗಿರುತ್ತೆ. ನಾವು ನಾಳೆ ಚೆಕ್ಔಟ್ ಆಗ್ತಿದೀವಿ. ಸೊ ಫುಡ್ ಅಷ್ಟೆಲ್ಲ ಚೆನ್ನಾಗಿತ್ತು. ಇವಾಗ ಈವ್ನಿಂಗ್ ಹೋಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಕಾಫಿ ಕುಡಿದ್ಬಿಟ್ಟು ನೈಟ್ ಡಿನ್ನರ್ ಮಾಡಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿ ನಾವು ಆಕ್ಚುಲಿ ನಾಳೆ ಶೃಂಗೇರಿಗೆ ಹೋಗ್ತಾ ಇದೀವಿ, ಹೊರನಾಡು ಶೃಂಗೇರಿಗೆ ಹೋಗ್ತಾ ಇದೀವಿ. ಯಾಕಂತ ಹೇಳಿದ್ರೆ ಚಿಕ್ಕಗೆ ಅಕ್ಷರಾಭ್ಯಾಸ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಅದ್ರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಲೈಕ್ ಅಲ್ಲಿ ಪ್ರೊಸೀಜರ್ ಹೆಂಗಿರುತ್ತೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬಾ ಜನ ಕೇಳ್ತಾನೆ ಇದ್ರಿ ಲಾಂಗ್ ಫಾರ್ಮೇಟ್ ವಿಡಿಯೋ ಆಗ್ತಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಲಾಂಗ್ ಫಾರ್ಮೇಟ್ ವಿಡಿಯೋನ ಹಾಕಿದ್ದೀನಿ. ಸೊ ಮಿಸ್ ಮಾಡದೆ ನನ್ನ ವಿಡಿಯೋಸ್ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.